ಎಲ್ಲ ಫುಲ್ ಪಬ್ಲಿಕ್ ಶೋಗೆ ಏನೇನು ಯೂಸ್ ಮಾಡೋರೆ ಎಲ್ಲ ಇಲ್ಲೈತೆ. ಇವಾಗ ಹಂಗಾರೆ ಒಳಗಡೆ ಹೋಗೋರು ಯಾರು ಫೋನ್ ತಗೊಂಡೋಗಿ ನೋಡಿ ಗೈಸ್ ಹೆಂಗ್ ಓಡಿಸ್ತಾನೆ. ಅದೆಲ್ಲ ಹಳೆ ಕಾಲದ ಫಿಲಮ್ಗಳಲ್ಲಿ ನೋಡಿರ್ತೀರಾ. ರೋಲ್ಸ್ ರಾಯಲ್ಸ್ ಇದು ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದ್ದೀನಿ ಅಂದರೆ ಹೈದ್ರಾಬಾದ್ನ ಫೇಮಸ್ ಕಾರ್ ಮ್ಯೂಸಿಯಮ್ಮು ಸುಧಾ ಕಾರ್ ಮ್ಯೂಸಿಯಮ್ ಹತ್ರ ಇದ್ದೀನಿ. ಚಾರ್ಮಿನಾರ್ಗೆ ಹೋದ್ವಿ. ಚಾರ್ಮಿನಾರ್ ಇವತ್ತು ಫ್ರೈಡೇ, ಮೊಹರಂ ಇರೋದ್ರಿಂದ ಕ್ಲೋಸ್ ಆಗೋಗಿತ್ತು. ಅದಕ್ಕೆ ಇವಾಗ ಕಾರ್ ಮ್ಯೂಸಿಯಮ್ಗೆ ಬಂದ್ವಿ. ಎಲ್ಲ ಕ್ಲೋಸ್ ಆಗೈತೆ ಇವತ್ತು, ಬೇರೆ ಯಾವುದು ಓಪನ್ ಇಲ್ಲ. ಕಾರ್ ಮ್ಯೂಸಿಯಮ್ ಒಂದೇ ಓಪನ್ ಇರೋದು, ಅದಕ್ಕೆ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀನಿ. ಹೆಂಗಿದೆ ನೋಡೋಣ ಬನ್ನಿ ಒಳಗಡೆ. ನಾನು ವಿಜಯ್ ಇಬ್ಬರು ಬಂದಿದ್ದೀವಿ. ಇವಾಗ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್, ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಎಂಟ್ರಿ ಟಿಕೆಟ್ ಇದೇನೋ ಓಕೆ ಬಿಡಿ, 150 ಎಂಟ್ರಿ ಟಿಕೆಟು. ಸರಿ ಆಯಿತು, ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬೋದು. ಇದು ಫೋನಲ್ಲಿ ತೆಗಿಯೋದು ಕೂಡ, ಫೋನಲ್ಲಿ ಏನೋ ಕ್ಯಾಮ್ರಾ ಟಿಕೆಟ್ ತೊಗೋಬೇಕಂತೆ ಫೋನಲ್ಲಿ ತೆಗಿಯೋಕ್ಕೆ. ನೋಡೋಣ ವರ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಗಾಯ್ಸ್. ಅದೇ ಇಲ್ಲಿಂದ ನೋಡೋಕೆ ಚಿಕ್ಕದಾಗೆ ಕಾಣ್ತೈತೆ, ಇನ್ನು ಒಳಗಡೆ ಏನೈತೆ ಏನಿಲ್ಲ ಏನೂ ಗೊತ್ತಿಲ್ಲ. ಸುಮ್ಮನೆ 100 ರೂಪಾಯಿ ಕೊಟ್ಟಿದ್ವಿ ಕ್ಯಾಮ್ರಾಗೆ. ಫೋನ್ ಕ್ಯಾಮ್ರಾಗೆ ಯಾರು 100 ರೂಪಾಯಿ ಕೊಡ್ತಾರೆ? ಇವಾಗ ಹಂಗಾರೆ ಒಳಗಡೆ ಹೋಗೋರು ಯಾರು ಫೋನ್ ತಗೊಂಡೋಗಿ 100 ರೂಪಾಯಿ ಕೊಟ್ಟಿಲ್ಲ. ಅಲ್ಲ ಇದು ನೋಡಿ, ಒಳ್ಳೆ ಪಾರ್ಕ್ ಥರ ಐತೆ. ಇದನ್ನ ಕಾರ್ ಮ್ಯೂಸಿಯಂ ಅಂತಾರೆ. ಕಾರ್ ಮ್ಯೂಸಿಯಂ ಅಂದರೆ ಎಲ್ಲ ಹಳೆ ಕಾಲದ ಕಾರ್ಗಳು ತಾನೇ ಇಡಬೇಕು ಮ್ಯೂಸಿಯಂ ಅಂದರೆ. ಇದು ನೋಡಿ ಗಾಯ್ಸ್ ಹೆಂಗೈತೆಲ್ಲ, ಪಾರ್ಕ್ ಥರ ಮಾಡೋರೆ ಗಾಯ್ಸ್. ಇನ್ನು ಇದಿಷ್ಟೇನಾ, ಇನ್ನು ಒಳಗಡೆ ಐತಾ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಫಿನಿಶ್ ಅಂತ ಬೇರೆ ಹಾಕ್ಬಿಟ್ಟವ್ರೆ. ಇಲ್ಲಿ ನೋಡ್ರೆ ಎಲ್ಲ ಮಕ್ಕಳಾಟ ಆಡೋದೈತೆ ಕಾರ್ ಮ್ಯೂಸಿಯಂ ಅಂತ ಇದಕ್ಕೆ ಹೇಳ್ತವ್ರೆ. ಗೊತ್ತಿಲ್ಲ ಇದೇನಾ ಇಲ್ಲ ಒಳಗಡೆ ಐತಾ ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇವಾಗ ಸ್ವಲ್ಪ ಇಲ್ಲೆಲ್ಲ ಫೋಟೋಗಳು ಇಡ್ಸ್ಕೊಂಡು ಆಮೇಲೆ ಒಳಗಡೆ ಹೋಗಿ ನೋಡೋಣ. ಇದು ನೋಡಿ ರೆಡಿ ಆಯ್ತವನೇ ಫೋಟೋಗೆ. ಗಾಯ್ಸ್ ಈಗ ಬೈಕ್ ಮೇಲೆ ಹತ್ತಿದ್ದೀನಿ. ಇದು ಬೈಕ್ ಇದು ನೋಡಿ, ದರ್ಶನ ಓಡಿಸ್ತಾನೆ ನೋಡಿ. ಹ್ಯಾಂಡ್ಲೇ ಸಿಗ್ತಾ ಇಲ್ಲ ಗಾಯ್ಸ್ ಕೈಗೆ. ಯಾಕೆ ದರ್ಶನ್ ಅದನ್ನ ಓಡಿಸ್ತಾನೆ ನೋಡಿ ಗೈಸ್, ಹೆಂಗ್ ಓಡಿಸ್ತಾನೆ. ದರ್ಶನ್ ಗಾಡಿ ಓಡಿಸೋ ಬೇಗ, ಸ್ಟಾರ್ಟ್ ಮಾಡಿ. ಕಿಕ್ ಕೊಡಿ ಸ್ಟಾರ್ಟ್ ಮಾಡ, ಸೌಂಡ್ ಕೊಡು, ಎಕ್ಸ್ಲೇಟರ್. ಇವತ್ತು ತೆಗ್ಯೋದಿಲ್ಲ. ಗಾಡಿ ನಿಂತ್ಕೊಂಡು ಓಡಿಸೋದಂತೆ ಗಾಯ್ಸ್ ನೋಡಿ. ಗುಂಡಿ ಏನಾರು ಬಂದ್ರೆ ಏನ್ ಮಾಡ್ತೀಯಾ ಗೈಸ್? ಹಂಗೆ ಆ ಕಡೆಯಿಂದ ಒಳಗಡೆ ಬಂದರೆ ಇಲ್ಲಿ ನೋಡಿ, ಈ ಕಡೆ ಚಿಕ್ಕ ಸೈಕಲ್ ಇಬ್ಬರು ತುಳಿಯೋದು ಒಂದೇ ಸೈಕಲಲ್ಲಿ. ಆಮೇಲೆ ಇದನ್ನು ನೇತಾಕವ್ರೆ. ಮತ್ತು ಹಳೆ ಕಾಲದ ಇತ್ತಲ್ಲ ಗಾಯ್ಸ್, ನಾಯಿ ಕುಣಿಸ್ಕೊಂಡು ಹೋಗೋದು ಪಕ್ಕದಲ್ಲಿ ಬುಲೆಟು. ಗಾಯ್ಸ್ ಇದು World War II ಅಲ್ಲಿ ಕೊಲ್ಯಾಪ್ಸ್ ಆಗಿರೋ ಗಾಡಿ ಅಂತೆ ನೋಡಿ ಗೈಸ್, ಅದೆಲ್ಲ ಇಂಪಾರ್ಟೆಂಟು ಗಾಯ್ಸ್. ಈ ಗಾಡಿ ನೋಡಿ, ಹಳೆ ಕಾರು ಫುಲ್ಲು 4x4 ಅಂತ ಅದು ನೋಡಿ ಬರ್ದವ್ರೆ. 4x4 ಆವಾಗಲೇ ತಾರ್, ಇವಾಗಲೇ ತಾರ್ 4x4 ಅಂತಾರೆ. ಆವಾಗಲೇ 4x4 ಐತೆ. ಜಿಮ್ಮಿದ್ ಮಾಡಲ್ ಥರ ಐತೆ ಇದು. 1000cc 100 ಸ್ಪೀಡ್ ಕಿಲೋಮೀಟರು 1980. ಈ ಕಡೆ ಎಲ್ಲ ಆರ್ಮಿಗಳ್ದೈತೆ ಗಾಯ್ಸ್. ಇಲ್ಲಿ ನೋಡಿ ಗನ್ನು ಇಟ್ಟವ್ರೆ. ಡರ್ಟ್ ಬೈಕ್ ಅಲ್ಲಿ, ಅದು ಡರ್ಟ್ ಬೈಕ್ ಗೈಸ್. ಅದು 4x4 ಜೀಪು, ಇದು ಡರ್ಟ್ ಬೈಕು. ಎಲ್ಲ ಆರ್ಮಿದೆ ಈ ಕಡೆ ಇರೋದು. ಮತ್ತು ಇಲ್ಲಿ ಸೂಟ್ ಕೇಸ್ಗಳು ಅದು ಇದೆಲ್ಲ ಇಕ್ಕವ್ರೆ. ಮತ್ತು ಒಂದು ಗನ್ ನೋಡಿ, ಹಳೆಯ ಗನ್ನು ತುಕ್ಕಿಡ್ದುಬಿಟ್ಟೈತೆ. ಈ ಕಡೆ ಗಣೇಶನ್ನ ಮಾಡ್ಬಿಟ್ಟವ್ರೆ ಗಾಡಿ ಪಾರ್ಟ್ಸಲ್ಲಿ. ಅದೆಲ್ಲ ನೋಡಿ ಗಾಯ್ಸ್, ಅವಾಗ ಆ್ಯಂಟಿಕ್ ಪೀಸು ಫುಲ್ಲು ಹಳೆ ಕಾಲದಾಗ ಇರ್ತೈತಲ್ಲ. ಒಂಥರ ಡಿಸೈನ್ ನೋಡೋಕ್ಕೆ ಚೆನ್ನಾಗೈತೆ ಅದು ಹಳೆಯ ಕಾಲದ್ದು. ನೋಡಿ ಸೀಟೆಲ್ಲ ಎಷ್ಟು ಪ್ರೀಮಿಯಮ್ ಆಗಿ ಕಾಣುತ್ತೆ. ಇದು ಅಷ್ಟೇ, ಎಲ್ಲ ಹಳೆಯ ಕಾಲದ ಗಾಡಿಗಳು. ಇದೆಲ್ಲ ಮೂವ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಶೋಗೆ ಮಾಡಿರೋದ ಇಲ್ಲ ಒರಿಜಿನಲ್ ಆಗಿ ಆ ಥರ ಕಾರ್ಗಳಿತ್ತ ಏನಂತ ಗೊತ್ತಿಲ್ಲ. ಅದೆಲ್ಲ ಹಳೆ ಕಾಲದ ಫಿಲಮ್ಗಳಲ್ಲಿ ನೋಡಿರ್ತೀರಾ. ನಿಧಾನಕ್ಕೆ ಹೋಗ್ತಾ ಇರುತ್ತಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮಲ್ಲಿ, ಆ ಥರ ಕಾರ್ಗಳು ಗಾಯ್ಸ್ ಇದೆಲ್ಲ. ನೋಡಿ ಈ ಕಡೆನೂ ಐತೆ, ಲಾಸ್ಟಲ್ಲಿ ನಿಲ್ಸವ್ರೆ. ಗಾಡಿ ಮೂವ್ ಆಗೋ ಮಂಚ ಅದು. ಹಾಂ, ಮೂವ್ ಆಗುತ್ತೆ ಅದು. ಚಕ್ರ ಐತೆ ಬೇಕಾದ್ರೆ ನೋಡಿ ಕೆಳಗಡೆ, ಕಾಣ್ತಿಲ್ಲ ಈ ಕಡೆ. ಕೆಳಗಡೆ ಚಕ್ರ ಇರುತ್ತೆ, ಇದಕ್ಕೆ ಮೂವ್ ಆಗುತ್ತೆ ಮಂಚ. ಇಲ್ಲಿ ಕಾಣ್ತಾ ಇಲ್ಲ ಅಷ್ಟೇ. ಇಲ್ಲಿ ಹೆಡ್ಲೈಟ್ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಹೆಡ್ಲೈಟ್ ಐತೆ. ಮತ್ತು ಅದಕ್ಕೂ ಅಷ್ಟೇ ಚಕ್ರಗಳೈತೆ ನೋಡಿ. ಎಲ್ಲನೂ ಕಾರೇ ಇದೆಲ್ಲ. ಇದು ಯಾವುದೋ ಚೇತಕ್ ಗಾಡಿ ಒಳಿಕೆ ಪೈನಾಪಲ್ ಮಾಡಿರೋದು. ಇಲ್ಲಿ ಕಿಕ್ ಐತೆ ಗಾಯ್ಸ್. ಇಲ್ಲಿ ಕಿಕ್ ಹೊಡೆದ್ಬಿಟ್ಟು ಆಮೇಲೆ ಆ ಕಡೆ ಡೋರ್ ಐತಲ್ಲ, ಆ ಡೋರ್ ಒಳಗಡೆ ಹೋಗಿ ಹತ್ಕೊಂಡು ಕುತ್ಕೊಂಡ್ರೆ ಇದು ಮೂವ್ ಆಯ್ತದೆ. ಒಳಗಡೆ ಕುತ್ಕೊಂಡು ಇದು ಮಾಡೋದು. ಇಲ್ಲಿ ಹೆಡ್ಲೈಟ್ ಕೂಡ ಐತೆ ನೋಡಿ ಮುಂದೆ. ಮತ್ತು ಅಲ್ಲಿ ಬ್ಯಾಗ್ ಐತೆ, ಹುಡುಗಿ ಬ್ಯಾಗು. ಆಮೇಲೆ ಇದೇನೋ ಮಾಡವ್ರೆ. ರಾಖಿ, ರಕ್ಷಾಬಂಧನ್ ರಾಖಿ ಇದು. ಆಮೇಲೆ ಶೂ, ಮೋಸ್ಟ್ಲಿ ಇದೆಲ್ಲ ಸರ್ಕಸ್ಗೆ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಅದನ್ನೇ ತಗೊಬಂದು ಇಲ್ಲಿ ಇಟ್ಟವ್ರೆ ನೋಡಿ. 3-4 ಜನ ಒಂದೇ ಸೈಕಲ್ ಓಡಿಸೋದು, ಉದ್ದುದ ಸೈಕಲ್ಲು. ಮತ್ತು ಸೋಫಾ ಸೆಟ್ಟು, ಕಾರು ಕುತ್ಕೊಂಡು ಹಂಗೆ ಡ್ರೈವ್ ಮಾಡತ್ತಿರೋದು. ಓಹೋ, ಇದು ನೋಡಿ ಗಾಯ್ಸ್, ಬಾತ್ರೂಮು ಮಾಡ್ಕೊಂಡೇ ಹೋಗ್ಬೋದು. ಇದಕ್ಕೆ ಹೆಡ್ಲೈಟ್ ಎಲ್ಲ ಐತೆ. ಇದಕ್ಕೆ ಹೆಡ್ಲೈಟ್ ಅಲ್ಲ ಐತಲ್ಲ, ಫ್ಲೆಶು. ಬಾಂಬೆ ಬಾತ್ರೂಮ್ ಇದು. ಅದು ಇಂಡಿಯನ್ನು, ಇದು ವೆಸ್ಟ್ರನ್ನು. 2 ಬಾತ್ರೂಮು. ಕುತ್ಕೊಂಡು ಹಂಗೆ ಹೊಂಟೋಗ್ಬಿಡೋದು ಕೆಲಸಕ್ಕೆ. ಹಾಂ, ಇದಕ್ಕೆ ಹೆಡ್ಲೈಟ್ ಐತೆ. ರೋಡಲ್ಲಿ ಸರ್ಕಸ್ ಎಲ್ಲ ಮಾಡಬೇಕಾದ್ರೆ ಅವಾಗ ಲೈನ್ ಗಾಡಿಗಳು ಹೋಗ್ತಿರುತ್ತಲ್ಲ ಗೈಸ್ ಹಳೆ ಕಾಲದಲ್ಲಿ,
ಆ ಥರ ಗಾಡಿಗಳು ಅನ್ಸುತ್ತೆ ಇದೆಲ್ಲ ಮಾಡಿರೋದು ಇವರು. ಡಿಸೈನ್ ಹಳೆ ಕಾಲದ ತಕಡಿ ಟೈಪ್ ರೈಟರ್. ಪಿಯಾನೋ ಅಲ್ಲ ಕಣ, ಟೈಪ್ ರೈಟರ್ ಅದು. ಹಾಂ, ಹಳೆ ಕಾಲದ ಟೈಪ್ ರೈಟರ್ ನೋಡಿ ಗಾಯ್ಸ್ ಇದು. ಪಿಯಾನೋ ಎಷ್ಟು ಒಳಗಡೆ ನೋಡಿ ಎಷ್ಟು ಕಂಬಿ ಐತೆ, ಏನು ಒತ್ತಿದ್ರೆ ಅದು ಪ್ರಿಂಟ್ ಆಗಬೇಕಲ್ಲ ಅದಕ್ಕೆ. ಆಮೇಲೆ ಇದು ಹಳೆ ಕಾಲದ ಹಾರ್ಮೋನಿಯಮ್ಮು, ಎಷ್ಟೊಂದು ಇಕ್ಕವ್ರೆ. ಹಳೆ ಕಾಲದ್ದು ಸ್ಪೀಕರು ಹಾಡು ಕೇಳೋಕ್ಕೆ. ಅಲ್ಲಿ CD ಇಟ್ಬಿಟ್ಟು ಆ ಕಂಬಿ ಏನೋ ಒಂದು ಕಂಬಿ ಬರುತ್ತಲ್ಲ, ಆ ಕಂಬಿ ಇಟ್ಟರೆ ಇಲ್ಲಿ ಹಾಡು ಬರ್ತಾ ಇರ್ತಿತ್ತು. ಇದು ಅಷ್ಟೇ ಹಳೆ ಕಾಲದ ಫೋನು. ಬನ್ನಿ ಇನ್ನೂ ಮುಂದಕ್ಕೆ ಹೋಗೋಣ ಆ ಕಡೆ. ಮತ್ತು ಇಲ್ಲೆಲ್ಲ ಯಾವುದ್ಯಾವ್ದು ಹಳೆ ಕಾರ್ಗಳದೆಲ್ಲ ಮಾಡಲ್ ನಂಬರ್ ಹಾಕೋರು ವಾಲ್ ಪೇಂಟರ್ಸ್. ಆಮೇಲೆ ಇದನ್ನ ನೋಡಿ ಗೈಸ್, ಬಿರ್ಲಾ ಟೆಂಪಲ್ ಥರದ್ದು ಇಲ್ಲಿ ಇದೆಯಲ್ಲ, ಅಲ್ಲಿ ಬಿರ್ಲಾ ಟೆಂಪಲ್ ವೈಟ್ ಕಲರು ಅದೇ ಥರದ್ದು ಇಲ್ಲಿ ಆರೆಂಜ್ ಕಲರ್ ಮಾಡವ್ರೆ. ಇದು ಗಾಡಿನೇ, ಇಲ್ಲಿ ನೋಡಿ ಸ್ಟೇರಿಂಗ್ ಎಲ್ಲ ಐತೆ ಒಳಗಡೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಆದರೆ. ಹಾಂ, ಕುತ್ಕೊಳ್ಳೋಕೆ ಡ್ರೈವರ್ಗೆ ಮಾತ್ರ ಜಾಗ ಐತೆ. ಇದು ರೋಡ್ ಶೋಗಳು ನಡೆಯುತ್ತಲ್ಲ, ಹೌದು, ರೋಡ್ ಶೋಗಳಲ್ಲಿ ಈ ಥರ ಗಾಡಿಗಳನ್ನೆಲ್ಲ ತಿಳ್ಕೊಂಡು ಹೋಗೋದು. ಸೈಕಲ್ ಇಷ್ಟು ದೊಡ್ಡ ಸೈಕಲ್ ಐತೆ ನೋಡಿ ಗೈಸ್ ಇದು. ಆಗುತ್ತೇನೋ, ಎಷ್ಟು ದೊಡ್ಡದೈತೆ ಅಂದರೆ ಇದು ನೋಡಿ. ನಾವು ಇಲ್ಲಿ ನಿಂತಿದ್ದೀವಿ, ಅಷ್ಟು ದೊಡ್ಡದೈತೆ. ಇದ್ರಲ್ಲಿ ಹೆಂಗೆ ಹೋಗ್ತಿರೋ ಗೊತ್ತಿಲ್ಲ, ಮಿಸ್ ಆಗಿ ಏನಾದ್ರು ಬಿದ್ದರೆ. ಅಂದರೆ 3 ಚಕ್ರ ಐತೆ, ಬ್ಯಾಲೆನ್ಸ್ ಇರುತ್ತೆ, ಆದರೂ ಟರ್ನಿಂಗು ಅದು ಇದು ಬಂದಾಗ ರೋಡ್ ಶೋಗಳು ನಡೆಸೋರು ಇವರೆಲ್ಲ. ಇಲ್ಲಿ ಕಾರ್ಗಳೈತೆ ಗೈಸ್, ಎಲ್ಲ ಒರಿಜಿನಲ್ ಕಾರ್ಗಳೆಲ್ಲ ಇಲ್ಲಿ ಐತೆ ಹಳೆ ಕಾಲದ. ಆದರೆ ಅಷ್ಟೊಂದಿಲ್ಲ, ಸ್ವಲ್ಪ ಐತೆ. ಹೋಲ್ಸ್ಲೆ ಸಗದಾಗೈತೆ. ಒಂದು ಕಾರ್ ಕೇಳಿ ಕೊಡ್ತಾರೆ, ಇಸ್ಕೊಂಡು ಹೋಗೋಣ. ವಿಲ್ಲಿಸ್ ಈ ಕಾರು ಚೆನ್ನಾಗೈತೆ, ಆದರೆ ಈ ಹುಡುಗ ಏನು ಮಾಡ್ತಾವನ್ ಗೊತ್ತಿಲ್ಲ. ಇದು 3 ತಿಂಗಳಾಯ್ತಂತೆ ಇದು ಮಾಡೋಕ್ಕೆ. 3 ತಿಂಗಳು ಟೈಮ್ ತೊಗೊಂಡಂತೆ ಕಾರ್ ಮಾಡೋಕ್ಕೆ. 3 ತಿಂಗಳಲ್ಲಿ ಈ ಥರ ಕಾರ್ ಕಟ್ಟವ್ರು ನೋಡಿ. ಪರ್ಫೆಕ್ಟ್ ಗಾಡಿ. ಓಹೋ, ಇದಕ್ಕೆ ಸನ್ ರೂಫು ಆಗಿನ ಕಾಲದಲ್ಲೇ. ರೋಲ್ಸ್ ರಾಯಲ್ಸ್ ಇದು ನೋಡಿ ಗಾಯ್ಸ್, ಹಳೆ ಕಾಲದ ರೋಲ್ಸ್ ರಾಯಲ್ಸ್ 1925. ಓ, ರೋಲ್ಸ್ ರಾಯ್ಸು 1100cc ರೋಲ್ಸ್ ರಾಯಲ್ಸ್ 1925. ಇವಾಗ 1100cc ಅಂದರೆ ಟೈಮ್ ಟೇಕನ್ ಟು ಮ್ಯಾನುಫ್ಯಾಕ್ಚರ್ 1 year 2 months. ಹ್ಯಾಂಡ್ ಮೇಡ್ ಮೆಟಲ್ ಬಾಡಿ ನೋಡಿ, ಸಕ್ಕತ್ತಾಗೈತೆ ಇದು ಮಾತ್ರ. ರೋಲ್ಸ್ ರಾಯಲ್ಸ್ ಸಿಂಬಲ್ ನೋಡಿ ಗೈಸ್ ಇಲ್ಲಿ. ಸ್ವಲ್ಪ ಜಾಸ್ತಿ ಪರವಾಗಿಲ್ಲ, ಈ ಕಾರ್ನ ಮನೆಗೆ ಎತ್ಕೊಂಡು ತುಂಬ 10,000 ಅಲ್ಲ, ನೀನು 1 ಕೋಟಿ ಕೊಟ್ಟರು ಕೊಡಲ್ಲ ಅವರು ರೋಲ್ಸ್ ರಾಯಲ್ಸ್. ಇಲ್ಲೇ ಐತೆ ನೋಡಿ ಗೈಸ್ ಸಿಂಬಲ್ಲು ಮತ್ತು ಬ್ರ್ಯಾಂಡಿಂಗ್. ಇವಾಗಲೂ ಇದೇ ಬ್ರ್ಯಾಂಡಿಂಗ್ ಐತೆ, ಅದಕ್ಕೆ ಅವಾಗಿಂದ ಚೇಂಜ್ ಮಾಡಿಲ್ಲ ರೋಲ್ಸ್ ರಾಯಲ್ಸ್ಗೆ. ಹೆಂಗೈತೆ ನೋಡಿ ಕಾರು. ಇದು ಶೋ ಕಾರು ಗೈಸ್, ಲೋಟಸ್ ಇರೋದು. ಆಮೇಲೆ ಇದು ಅಷ್ಟೇ, ಇದು ಶೋ ಕಾರು. ಮೋಸ್ಟ್ಲಿ ಇದೆಲ್ಲ ಮದುವೆಗೆ ತಗೊಂಡೋಗ್ತಾ ಇದ್ರು ಅನ್ಸುತ್ತೆ ಅವಾಗ. ಇದ್ಯಾವುದೋ ಒಂದು ಚೆನ್ನಾಗೈತೆ. ಯಾವುದಿದು? ಇದು ಅಷ್ಟೇ ಒಂಥರ ಚೆನ್ನಾಗೈತೆ. ಹಂಗೆ ಈ ಕಡೆಗೆ ಹೋದರೆ ಮಾರುತಿ 800 1995 ಫಸ್ಟ್ ಮಾರುತಿ 800 ನೋಡಿ. ಇದು ಅವಾಗ ಹೆಂಗಿತ್ತು, 1995 ಬಿಲ್ಡ್ ಆಗಿರೋದು ಇದು. 2 seater ಮಾರುತಿ 800 ಇಷ್ಟೇ ಐತೆ. ಅವಾಗೆಲ್ಲ ಸೈಕಲ್ ಗಾಡಿ ಇತ್ತಲ್ಲ ಗೈಸ್ ನೋಡಿ, ಸೈಕಲ್ ರಿಕ್ಷಾ. ಅಷ್ಟೇ. ನಾನು ಒಂದು ಕೇಳ್ತೀನಿ ನಿಮಗೆ ಅಷ್ಟೇ. ಇಷ್ಟು ಕಾರ್ ನೋಡೋದಲ್ಲ, ಯಾವ ಕಾರ್ ನಿಮ್ಗೆ ತುಂಬ ಇಷ್ಟ ಆಯಿತು? ನನಗೆ ಜಾಸ್ತಿ ಇಷ್ಟ ಆಗಿದೆ ಅಲ್ಲಿ ಬ್ಲ್ಯಾಕ್ ಕಾರ್ ಒಂದು ನಿಂತೈತೆ, ಅದೊಂದು, ಮತ್ತು ರೋಲ್ಸ್ ರಾಯಲ್ಸ್ ಸೈಡ್. ನನಗೆ ಈ ಕಾರ್ ಇಷ್ಟ ಆಯಿತು, ಮತ್ತು ರೋಲ್ಸ್ ರಾಯ್ಸ್. ಇದು ಒಂಥರ ಚೆನ್ನಾಗೈತೆ, ಗ್ರೀನ್ ಕಲರ್ ಸಕ್ಕತ್ತಾಗೈತೆ. ಇವಾಗಲೂ ಒಳ್ಳೆ ಸೂಪರ್ ಸ್ಪೋರ್ಟ್ಸ್ ಗಾಡಿ ಥರ ಐತೆ, ಯಾಕಂದರೆ ಕಲರ್ ನೀಟಾಗಿ ಮೇಂಟೈನ್ ಮಾಡೋರು ಅದಕ್ಕೆ. ನನಗೆ ಈ ಬ್ಲ್ಯಾಕ್ ಕಾರ್ ಒಂದು ಇಷ್ಟ ಆಯಿತು ಗಾಯ್ಸ್ ಇಲ್ಲಿರೋದ್ರಲ್ಲಿ, ಯಾಕಂದರೆ KA ನಂಬರ್ ಪ್ಲೇಟ್. KA ಮತ್ತು ನೋಡೋಕ್ಕೂ ಚೆನ್ನಾಗೈತೆ ನೋಡಿ, ಕರ್ನಾಟಕ ಗಾಡಿ ಇದೆ ಅದು. ಎಲ್ಲ ಫುಲ್ಲು ಪಬ್ಲಿಕ್ ಶೋಗೆ ಏನೇನು ಯೂಸ್ ಮಾಡೋರೆ ಎಲ್ಲ ಇಲ್ಲೈತೆ ನೋಡಿ. ಸೋಫಾ ಸೆಟ್ಟು ನೋಡಿ, ಎಲ್ಲ ಥರ ಐತೆ. ಇದೊಂದು ದೊಡ್ಡದೊಂದು ಐತೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಅಷ್ಟೊಂದು 400 rupees ಕೊಡೋಷ್ಟೆಲ್ಲ ವರ್ತಿಲ್ಲ. ಏನೋ 150 rupees ಕೊಟ್ಬಿಟ್ಟು ಹೋಗ್ಬೋದಷ್ಟೇ. ಅದು ಕ್ಯಾಮ್ರಾ ಚಾರ್ಜಸ್ ಎಲ್ಲ ಸುಮ್ಮನೆ ವೇಸ್ಟು. ಏನು ಅಷ್ಟೊಂದು ಫುಲ್ಲು ಜಾಸ್ತಿ ಆ್ಯಂಟಿಕ್ ಪೀಸ್ ಇದ್ದು ಅದಕ್ಕೆ ಕ್ಯಾಮ್ರಾ ಅಲ್ಲೋಗೆ 100 rupees ತೊಗೊಂಡ್ರೆ ಪರವಾಗಿಲ್ಲ. ಅಷ್ಟೊಂದೇನು ಇಲ್ಲವೇ ಇಲ್ಲ, ಆದರೂ ಸುಮ್ಮನೆ ಅಷ್ಟೊಂದು ಚಾರ್ಜ್ ಮಾಡಿದ್ರು. ಏನೋ ಟೋಟಲ್ ಆಗಿದ್ದು ಇಬ್ಬರಿಂದ 400 rupees, 100 rupees ಕ್ಯಾಮ್ರಾಗೆ, ಇನ್ನು 150 ಇಬ್ರಿಗೂ. ಸುಮ್ಮನೆ 400 ವೇಸ್ಟ್ ಆಯಿತು, ಪರವಾಗಿಲ್ಲ. ಆದರೂ ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ. ಲಾಸ್ಟ್ ವಿಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಹುಸೇನ್ ಸಾಗರು ಮತ್ತು ಹೈದರಾಬಾದಿಗೆ ಹೆಂಗೆ ಬಂದ್ವಿ ನಾವು, ಚಾರ್ಮಿನಾರು ಎಲ್ಲ ಲಾಸ್ಟ್ ವಿಡಿಯೋದಲ್ಲ ಇದೆ. ನೀವು ಇನ್ನೂ ಯಾರ್ಯಾರು ಹೋಗಿ ನೋಡಿಲ್ಲ ಹೋಗಿ ನೋಡಿ. ಮತ್ತು ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು ಬರುತ್ತೆ. ರಾಮೋಜಿ ಫಿಲಮ್ ಸಿಟಿಗೆಲ್ಲ ಹೋಗ್ತಾ ಇದ್ದೀವಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಿಮಗೆ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗಲೇ ನೀವು ಆ ವಿಡಿಯೋಗಳನ್ನೆಲ್ಲ ನೋಡೋಕ್ಕಾಗೋದು. ಆಮೇಲೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.